ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ಬೆಳಗ್ಗೆನೆ 4:15ಗೆ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತೆ. ಕುಶಾಲನಗರದಲ್ಲಿ ಇವತ್ತಿನವರೆಗೂ ಕಾಣದೇ ಇರೋಂಥ ಅಷ್ಟು ಬಸ್ಗಳು ಕುಶಾಲನಗರದಲ್ಲಿ ಇವತ್ತು ನನಗೆ ಕಂಡು. ಎಲ್ಲಿಗೆ ಅಂತನ, ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟೆ. ನಾನು ಅಕ್ಕ ಜೊತೆಗೆ ಯಾರೂ ಇರಲಿಲ್ಲ. ನಾನು ಬಂದ ಟೈಮಲ್ಲಿ ಅಕ್ಕ ಆನ್ ದಿ ವೇ ಬಸ್ಸಲ್ಲಿದ್ದರು, ಡೈರೆಕ್ಟ್ ಇದ್ದ ಬಸ್ಸಲ್ಲಿ. ಬಸ್ ಸ್ಟ್ಯಾಂಡಲ್ಲಿ ಕೇವಲ 4 ಜನ ಮಾತ್ರ ಇದ್ದರು. ಅದರಲ್ಲಿ 2 ನಿದ್ದೆ ಮಾಡ್ತಿದ್ರು, 2 ಕಪಲ್ಸ್ ಇದ್ದರು, ನಾನೊಬ್ಳು ಕೂತಿದ್ದೆ. ಹೋಗ್ತಾ ಹೋಗ್ತಾ ಮೈಸೂರು ಮುಂದೆ ಪಾಸ್ ಆಗ್ತಿದ್ದ. ಮೈಸೂರು ಹೊರಗಡೆಯಿಂದ ನೋಡೋಕ್ಕೆ ಖುಷಿ ಆಗುತ್ತೆ. ಅಲ್ಲಿಂದ ಒಂದು ಸಲ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಚಾಮುಂಡಿ ಬೆಟ್ಟಕ್ಕೆ ಟಿಕೆಟ್ ತೊಗೊಂಡು ಹೋಗ್ತಾಯಿದ್ದು. ವ್ಯೂ ಅಂತೂ ಸೂಪರ್ ಆಗಿತ್ತು. ಬಟ್ ನಮ್ಗೆ ಅಪೋಸಿಟಲ್ಲಿತ್ತು. ಅಪೋಸಿಟಲ್ಲಿ ಕೂತಿದ್ದವರು ಬಗ್ಗೆ ಎಲ್ಲ ವ್ಯೂಸ್ನ ಚೆನ್ನಾಗಿ ನೋಡ್ತಾಯಿದ್ರು. ಅಂತೂ ಇಂತೂ ಕೊನೆಗೆ ಚಾಮುಂಡಿ ಬೆಟ್ಟ ತಲುಪ್ತು. ಬೆಟ್ಟ ತಲುಪ್ತಿದ್ದಂಗೆ ನಮ್ಮ ಆಶಕನಿಗಂತೂ ಫುಲ್ ಖುಷಿ ಆಗ್ಬಿಡ್ತು. ತುಂಬ ದಿನದಿಂದ ಅಂದ್ಕೊಂಡಿದ್ರು ಹೋಗಬೇಕು ಅಂತ, ಬಟ್ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ದೇವಸ್ಥಾನ ನೋಡ್ತಿದ್ದಂಗೆ ಅವ್ರ ಮುಖದಲ್ಲಿ ಒಂದು ಮಂದಹಾಸ. ಅಷ್ಟು ಖುಷಿಯಾಗಿ ಸ್ಪೀಡಾಗಿ ನಡ್ಕೊಂಡು ಹೋಗ್ತಿದ್ರು. ಬಾಸಂದ್ಯ ಅಂತ. ಯಾಕಂದರೆ ಲೇಟ್ ಆದರೆ ದರ್ಶನಕ್ಕೆ ಕ್ಯೂ ಆಗುತ್ತೆ, ಕ್ಯೂ ತುಂಬಾ ಇರುತ್ತೆ, ಲೇಟ್ ಆಗುತ್ತೆ ದರ್ಶನ ಅಂತ. ಹಾಗಾಗಿ ನಾವು ದೇವಸ್ಥಾನದ ಪಕ್ಕ ಹೋಗ್ತಿದ್ದಂಗೆ ನನಗೆ ಆ ಗೋಪುರ ನೋಡಿ ಅಷ್ಟು ಇಷ್ಟ ಆಗ್ಬಿಡ್ತು. ಗೋಪುರ ಇನ್ನೂ ಸುತ್ತಮುತ್ತ ಹಣ್ಣುಕಾಯಿ ತೊಗೊಳ್ಳಿ, ಸ್ಲಿಪ್ಪರ್ ಇಲ್ಲೇ ಬಿಡಿ ಅಂತೆಲ್ಲ ತುಂಬ ಜನ ಕರಿತಾಯಿದ್ರು. ಬಟ್ ನಾವು ಆದಷ್ಟು ಬೇಗ ದರ್ಶನಕ್ಕೆ ಹೋಗೋಣ ಅಂತ ಮುಂದೆ ಬಂದು ಎಂಟ್ರೆನ್ಸಿಗೆ ಬಂದ ತಕ್ಷಣ ನಾನು ಫೋಟೋ ತೊಗೊಳಕ್ಕೆ ನಿಂತೆ. ಬಟ್ ನಮ್ಮ ಆಶಕ ನನ್ನ ಬಿಡಲಿಲ್ಲ. ಲೇಟ್ ಆಗುತ್ತೆ ಬಾ ಅಂತ ಅರ್ಜೆಂಟಲ್ಲಿ ಕರ್ಕೊಂಡು ಹೋಗೇ ಬಿಟ್ರು. ನೋಡಿ, ಅಕ್ಕಪಕ್ಕದ ಕ್ಯೂ ಎಲ್ಲ ಆಗಲೇ ಲೈನ್ ಫುಲ್ ಆಗ್ತಾ ಇದೆ. ಅದರೊಳಗೇ ಮಕ್ಕಳಿಗೆ ತಿಂಡಿಗಳನ್ನು, ಏನಾದ್ರು ಸಣ್ಣ ಪುಟ್ಟ ಮಕ್ಕಳಿದ್ರೆ ಹಶು ಆಗುತ್ತೆ ಅಂತ ಅದರೊಳಗೇ ತಿಂಡಿ ಮಾರ್ತಾಯಿದ್ರು ಸೈಡಲ್ಲಿ. ಕೊನೆಗೆ ಎಲ್ಲದರಲ್ಲೂ ಜನ ತುಂಬ್ಕೊಬಿಟ್ರು. ನಮ್ಮ ರೈಟ್ ಸೈಡಿಗೆ ಇದ್ದಂಥದ್ದು ಸ್ಪೆಷಲ್ಲು ಟಿಕೆಟ್ ತೊಗೊಂಡು ಹೋಗ್ತಿದ್ರು. ಆದ್ರೂ ಹಾಗಾಗಿ ಅಲ್ಲಿ ಹೋಗುವಾಗ ಸ್ವಲ್ಪ ಹುಷಾರಾಗಿರಿ. ಹಣ್ಣುಕಾಯಿಗಳನ್ನ ಎಷ್ಟು ಚೆನ್ನಾಗಿ ಇಟ್ಟಿದ್ರು ಅಂದರೆ ನೋಡ್ತಾನೆ ಖುಷಿ ಆಯಿತು. ನಮ್ಮ ಹೆಣ್ಮಕ್ಳಂತೂ ಜಡೆ ಅಷ್ಟು ಉದ್ದುದ್ದ ಹೂ ಮುಡ್ಕೊಂಡು ಚೆನ್ನಾಗಿದ್ರು. ಹೊರಗಡೆ ಬಂದಮೇಲೆ ನನಗೆ ಯಾಕೋ ಇನ್ನೊಂದು ಸಲ ಗೋಪುರನ ನೋಡಬೇಕು ಅಂತ ಅನ್ನಿಸ್ತು. ಗೋಪುರ ಜೊತೆಗೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಗೋಪುರ ಸುತ್ತಮುತ್ತ ಜನಗಳೇ ಓಡಾಡ್ತಿದ್ದರಿಂದ ಕ್ಯಾಮ್ರಾ ಫುಲ್ ಅವರೇ ಕವರ್ ಆಗ್ತಾಯಿದ್ರು. ಹಣ್ಣುಕಾಯಿ ಬುಟ್ಟಿಗಳಂತೂ ಚೆನ್ನಾಗಿ ನೀಟಾಗಿ ಆಕರ್ಷಣೀಯವಾಗಿತ್ತು. ಯಾಕೆ ಅಂದರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಆಕರ್ಷಣೀಯ ಅಂತ. ಬೆಳಗ್ಗೆ ಉಪವಾಸ ಇದ್ದ ಹಸು ತಡೆಯೋಕ್ಕಾಗದೆ ಮಾವಿನಕಾಯಿ ತೊಗೊಂಡು ತಿಂದ. ಅಲ್ಲಿಂದ ಫುಲ್ಲು ಪರ್ಚೇಸ್ ಇತ್ತು. ಹೆಣ್ಮಕ್ಳಿಗೆ ಬೇಕಾದಂಥ ಐಟಮ್ಗಳಂತೂ ಬೇಜಾನಿದ್ದು. ರೇಟ್ಗಳು ಸೇರಿ ನಮ್ಮ ಕುಶಾಲನಗರನೇ ಪರವಾಗಿಲ್ಲ ರೀ. ನಿಸರ್ಗಧಾಮ, ಬ್ಯಾಂಬೋ ಫಾರೆಸ್ಟು ಮತ್ತು ಗೋಲ್ಡನ್ ಟೆಂಪಲ್ ಇಲ್ಲೇ ಪರವಾಗಿಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ರೇಟ್ಗಳು. ಎಲ್ಲರೂ ಮೈಸೂರು ಚೀಪ್ ಆ್ಯಂಡ್ ಬೆಸ್ಟ್ ಅಂತಾರೆ. ನನಗಂತೂ ನಮ್ಮಲ್ಲೇ ಪರವಾಗಿಲ್ಲ ಅಂತ ಅನ್ನಿಸ್ತು ರೇಟು. ಯಾಕಂದರೆ ನಿಸರ್ಗಧಾಮದಲ್ಲಿ ಸಿಗೋದಕ್ಕಿಂತ ಗೋಲ್ಡನ್ ಟೆಂಪಲಲ್ಲಿ ಸಿಗೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇತ್ತು ರೇಟ್ಗಳು. ಕೆಲವೊಂದು ಓಕೆ ಅನ್ನಿಸ್ತು. ಹಾಗೆ ಅಂಗಡಿನ ಸುತ್ಕೊಂಡು ಮಾವಿನಕಾಯಿ ತಿನ್ಕೊಂಡು ಇಬ್ಬರು ಜಾಲಿಯಾಗಿ ಒಂದು ರೌಂಡ್ ಹಾಕೊಂಡು ಬಂದು. ಬೇಕಾದಷ್ಟಿತ್ತು. ನಾನು ನನ್ನ ಮಗನಿಗೆ ಏನಾರು ಐಟಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅವ್ರು ರೇಟ್ ಕೇಳಿಬಿಟ್ಟು ಹೆದರಿಕೆ ಆಗಿಬಿಡ್ತು, ಸುಮ್ಮನೆ ಆಗ್ಬಿಟ್ಟೆ. ಸೊ ಅಲ್ಲಿಂದ ಹೋಗೋಣ ಅಂದ್ಬಿಟ್ಟು ಹೊರಟು. ಯಾವುದು ತೊಗೊಳಕ್ಕೆ ಮನಸ್ಸಾಗಲಿಲ್ಲ. ಬಟ್ ಎಲ್ಲರೂ ನೋಡ್ಕೊಂಡು ಬಂದರು. ಹೆಣ್ಮಕ್ಳಿಗೆ ಬೇಕಾದಂಥ ಬಳೆ, ಸರ, ಸ್ಲಿಪ್ಪರ್ ಇಂಥವನ್ನೇ ತುಂಬ ಅಟ್ರ್ಯಾಕ್ಷನ್ ಆಗೋ ಹಾಗೆ ಇಟ್ಟಿದ್ರು ಶಾಪ್ಗಳೆಲ್ಲ. ನೋಡಿದ ತಕ್ಷಣ ಶಾಪ್ಗೆ ಒಂದು ಸಲ ಆದರೂ ವಿಸಿಟ್ ಮಾಡೋಣ ಅನ್ನೋ ಹಾಗಿತ್ತು. ಸ್ಲಿಪ್ಪರ್ ನೋಡ್ದೋ ಎಲ್ಲ 100 ರುಪೀಸು. ಓಕೆ ಅನ್ನಿಸ್ತು. ಬರುವಾಗ ನನಗೆ ವ್ಯೂ ಸಿಕ್ತು. ಮೊದಲು ಆಪೋಸಿಟ್ ಸೈಡ್ ಇದ್ದರಿಂದ ನನಗೆ ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನನ್ನ ಸೈಡಿಗೆ ಸಿಕ್ಕಿತ್ತು. ಬಟ್ ಅದರಲ್ಲೂ ಮರಗಳು ಅಡ್ಡಡ್ಡ ಬಂದು ಅಂತೂ ಒಂದು ಸ್ವಲ್ಪ ವ್ಯೂ ಸಿಕ್ತು. ಬರ್ತಾ JSS ಸರ್ಕಲಲ್ಲಿ ನಾವು ಹೊರಟು ಬಂದ ಬಸ್ ರಿಪೇರಿ ಆಗಿಬಿಡೋದ, ಏನು ಕರ್ಮ ಗುರು. ಅಲ್ಲಿಂದ JSS ಸರ್ಕಲಲ್ಲಿ ಇಳ್ಕೊಂಡು ಇನ್ನೊಂದು ಬಸ್ ಬರುತ್ತೆ ಅಂತ ಕಂಡಕ್ಟರ್ ಹೇಳಿದ್ರು. ಆ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದು. ಅಂತೂ ಇನ್ನೊಂದು ಬಸ್ ಬಂತು ಅಂತ ನಾವು ಅಂದ್ಕೊಂಡು. ಬಟ್ ಕಂಡಕ್ಟರ್ ಅಂದರು ಇಲ್ಲ ಈ ಬಸ್ ಅಲ್ಲ ನಿಮಗೆ ಅಂತ. ನಾನು ಬಸ್ ವೀಡಿಯೋ ಮಾಡ್ತಿದ್ದೆ. ಬಟ್ ಫೋಕಸ್ ಬಸ್ಸಿಗೆ ಆಗ್ತಾಯಿದ್ರೆ ಅದು ಫೋಕಸ್ ಪಕ್ಕದಲ್ಲಿರೋ ಹುಡುಗಿಗೆ ಬೀಳ್ತಾಯಿತ್ತು. ಹುಡುಗಿ ಮಾತ್ರ ಚೆನ್ನಾಗಿ ಫೋಕಸ್ ಆಗ್ತಾಯಿದ್ಲು. ಬಸ್ ಅಂತೂ ಫೋಕಸ್ ಆಗ್ತಿರ್ಲಿಲ್ಲ. ಕೊನೆಗೆ ನಾವು ಸಬರಲ್ಲಿ ನೋಡಿದಂಥ ನಮ್ಮ ಕೊಡಗಿನ ಕಾವೇರಿ ನಮ್ಮ ಕೈ ಹಿಡ್ದಿದ್ದು ಅದೊಂದೇ ಬರ್ತಾಯಿದ್ಲು. ಏನು ಸುಂದ್ರಿ ಅಲ್ವಾ. ಮೊದಲು ಇದ್ದಷ್ಟು ಡಿಸೈನ್ ಅಂತೂ ಇಲ್ಲ, ಕೆಲವೊಂದನ್ನು ಕಡಿಮೆ ಮಾಡಿದ್ದಾರೆ. ಅದಂತೂ ಮೊದಲೇ ರಶ್ ಆಗಿತ್ತು, ಸೀಟ್ ಇರಲಿಲ್ಲ. ಕೊನೆಗೆ ಒಂದು ಸಲ ಗರ್ಭಗುಡಿಯಲ್ಲಿರೋಂಥ ಚಾಮುಂಡಿನ ನೀವು ನೋಡ್ಕೊಳ್ಳಿ, ಕೈ ಮುಕ್ಕೊಳ್ಳಿ, ಎಲ್ಲರೂ ಒಳ್ಳೇದು ಮಾಡಲಿ. ನಾವು ಕೂಡ ದೇವಸ್ಥಾನದ ಮುಂದೆ ಫೋಟೋ ಎಲ್ಲ ತೊಗೊಂಡು ಇಲ್ಲಿಗೆ ನಮ್ಮ ಚಾಮುಂಡಿ ಬೆಟ್ಟದ ಟ್ರಿಪ್ ಮುಗ್ದಿತ್ತು. ಥ್ಯಾಂಕ್ ಯು for watching.